ನೋಡ್ರಿ ಗಾರ್ಲಿಕ್ ಬ್ರೆಡ್ ಇದು ಫಸ್ಟ್ ಟೈಮ್ ನಾನು ಇನ್ನೂ ತಿಂದಿಲ್ಲ. ಇದು ಇಲ್ಲಿವರೆಗೂ ತಿಂದಿಲ್ಲ ಲೈಫ್ನಾಗೆ. ನಾನು ಪಿಜ್ಜಾ ತಿಂದಿನಿ, ಗಾರ್ಲಿಕ್ ಬ್ರೆಡ್ ಇಲ್ಲಿವರೆಗೂ ತಿಂದಿಲ್ಲ. ಪನ್ನೀರ್ ಪಿಜ್ಜಾ, ಬಟ್ ಪನ್ನೀರ್ ಒಂದು 4 ಪೀಸ್ ಏನು ಹಾಕ್ಯಾರ. ಫೋರ್ತ್ ಪ್ರಾಡಕ್ಟ್ ಕಾಣಕತ್ತಾರ ಇಲ್ಲಿ ನಿಮಗೆ. ನೋಡ್ರಿ ಇನ್ನೂ ಸ್ವಲ್ಪ ತೋರಿಸ್ತೀನಿ ಸಾಕು. ಡೊಮಿನೋಸ್ ಅಂತ ಸ್ಕ್ಯಾಮ್ ಮಾಡ್ತಾರ. ಹಿಟ್ಟದ ಬರೀ ಈ ಸೈಡ್ ಅಟ್ಟೆ ಚಾಕ್ಲೇಟ್ ಮಾಡ್ರ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ರೆ ಕ್ರೇಜಿ ಇನ್ಸಾನ್. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ಇವತ್ತು ಏನು ಚಾಲೆಂಜ್ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗಳು ಇರ್ತಾವಲ್ಲ, ಡೊಮಿನೋಸ್, ಪಿಜ್ಜಾ ಹಟ್, ಹಿಂಗೆ KFC, ಇದೇ ಥರ ಮೆಕ್ಡೊನಾಲ್ಡ್ಸ್ ಈ ಥರ ಇರ್ತಾವಲ್ಲ, ಅದಕ್ಕೆ ಮತ್ತು ಸ್ಟ್ರೀಟ್ ಸೈಡ್ ಅಂದರೆ ರೋಡ್ ಸೈಡ್ ಮಾಡ್ತಾರಲ್ಲ, ಅದಕ್ಕೆ ಕಾಂಪಿಟೇಷನ್ ಮಾಡೋಮಂತ, ಯಾವ್ದು ವಿನ್ ಆಗ್ತಾ ಅನ್ನೋದು ನೋಡೋಮಂತ ನಾವು ಇವಾಗ ಇಟ್ಕೊಂಡಿರೋದು ಡೊಮಿನೋಸ್ ವರ್ಸಸ್ ಸ್ಟ್ರೀಟ್ ಸೈಡ್ ಪಿಜ್ಜಾ. ಬರೀ ನೋಡೋಮಂತ ಇವಾಗ ಹೋಗಿ ಹೋಗ್ಬೇಕು. ಇವಾಗ ರೆಡಿಯಾಗಿ ಎಲ್ಲ ತೊಗೊಂಡ್ಬರ್ಬೇಕು. ಇವಾಗೆಲ್ಲ ತೊಗೊಂಡು ಬರ್ತಾ ಇರ್ತೀನಲ್ಲ, ಅಲ್ಸಿ ನಮಗೆ ನಿಮಗೆ. ಬರೀ ಇವಾಗ ಸ್ಟಾರ್ಟ್ ಮಾಡೋಮಂತ. ನೋಡ್ರಿ ಗೈಸ್, ಇಲ್ಲಿ ಡೊಮಿನೋಸಿಗೆ ಬಂದೀನಿ. ಇವಾಗ ಡೊಮಿನೋಸ್ನಾಗ ಇವಿಷ್ಟು ಆರ್ಡರ್ಗಳು ತೊಗೊಂಡು ಅಲ್ಲಿಷ್ಟು ಆರ್ಡರ್ ಕೊಟ್ಟೀನಿ. ಅಲ್ಲಿಷ್ಟು ಪೇ ಮಾಡಬೇಕು. ಅಂದರೆ ಸ್ಟ್ರೀಟ್ ಸೈಡ್ ಬಿಜಾಪುರ ಜಲ್ನಗರದಾಗ ಡೈರೆಕ್ಟ್ ಡೊಮಿನೋಸ್ ಅಪೋಸಿಟ್ ಹಾಕಿ ನಾವು ಸ್ಟ್ರೀಟ್ ಸೈಡ್ದು ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ ಎಲ್ಲ ಥರ ಸಿಗ್ತಾವೆ ಅಲ್ಲಿ. ಬರೀ 2 ಸರ್ಕಲ್ ತಿಂದೀನಿ ಆ್ಯಂಡ್ ಡೊಮಿನೋಸ್ ತಿಂದೀನಿ. ಆ್ಯಂಡ್ ಅದೆರಡು ಕೂಡಿ ವರ್ಸಸ್ ಮಾಡಿ ತೋರಿಸ್ಬೇಕು ಅನ್ನೋದು ನಿಮ್ಗೆ. ಅದು 500 ರೂಪಾಯಿದೊಳಗೆ ಎಷ್ಟು ಬರ್ತಾವೆ ಅನ್ನೋದು, 500 ರೂಪಾಯಿದೊಳಗೆ ಎಲ್ಲಿ ಯಾವ ಜಾಸ್ತಿ ಬರ್ತಾವೆ ಅನ್ನೋದು. ಬರೀ ಟ್ರೈ ಮಾಡೋಮಂತ ಆದಷ್ಟು. ನೋಡ್ರಿ ಗಾಯ್ಸ್, ಇವಾಗ ಅಲ್ಲಿಂದ ತೊಗೊಂಡು ಬಂದಿದ್ವಿ. ಇಲ್ಲಿ ಸ್ಟ್ರೀಟ್ ಸೈಡ, ಇಲ್ಲಿ ಸೀದಾ ಜಲ್ನಗರ ಅಪೋಸಿಟ್, ಇಲ್ಲಿ ಡೊಮಿನೋಸ್ ಅಪೋಸಿಟೇ ಮಾಡ್ಯಾರ ಸ್ಟ್ರೀಟ್ ಸೈಡ. ಇಲ್ಲಿನೂ ಎಲ್ಲ ಸ್ವಲ್ಪ ಆರ್ಡರ್ಗಳು ಕೊಟ್ಟಿದ್ದೆ, ಅವ್ನು ತೊಗೊಂಡ್ಬಂದಿನಿ. ಇವಾಗ ಇವೆಲ್ಲ ತೊಗೊಂಡು ಸೀದಾ ರೂಮ್ ಹೋಗಿದ್ದೀನಿ ನಿಮ್ಗೆ. ನೋಡ್ರಿ ಗಾಯ್ಸ್, ಇವಾಗ ಎಲ್ಲ ತೊಗೊಂಡು ರೂಮಿಗೆ ಬಂದೆ. ಎಲ್ಲ ಸಾಮಾನುಗಳು ತೊಗೊಂಡ್ಬಂದಿನಿ. ಇಲ್ಲಿ ಒಂದು 500 ರೂಪಾಯಿದು, ಈ ಕಡೆ ಒಂದು 500 ರೂಪಾಯಿ ತೊಗೊಂಡ್ಬಂದಿನಿ. ಇವಾಗ ವರ್ಸಸ್ ಮಾಡೋದಿರ್ತದ. ಬರ್ರಿ ಫಸ್ಟ್ 3 ಸ್ಟೆಪ್ ಇರ್ತಾವ. ಫಸ್ಟ್ ಸ್ಟೆಪ್ ಯಾವ ಕುರ್ದೊಳಗೆ ಜಾಸ್ತಿ ಪ್ರಾಡಕ್ಟ್ಗಳು ಬಂದವು ಅನ್ನೋದು, ಅದರೊಳಗೆ ಗೆದೋರಿಗೆ ಒಂದು ವಿನ್ನಿಂಗ್ ಇರ್ತದೆ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಟೇಸ್ಟ್ ಆ್ಯಂಡ್ ಪ್ರೈಸ್. ಥರ್ಡ್ 3 ಇರ್ತಾವೆ. 3 ಸ್ಟೆಪ್ಗಳು ಇರ್ತಾವೆ. ಪ್ರೊಫೆಷ್ನಲ್ಲಾಗಿ ಮಾಡೋಕ್ಕಂತೂ ಬರೋಲ್ಲ, ಬಟ್ ಮಾಡ್ತೀನಿ. ನೋಡ್ರಿ, ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಲವ್ ಯು ಆಲ್. ಬರೀ ಇವಾಗ ಫಸ್ಟ್ ಡೊಮಿನೋಸ್ ಸ್ಟಾರ್ಟ್ ಮಾಡೋಮಂತ. ಎಷ್ಟು ಪ್ರಾಡಕ್ಟ್ಗಳು ಬಂದವು ಅನ್ನೋದು ತೋರಿಸ್ತೀನಿ ಅಂತ ನಿಮಗೆ. ಇದು ಡೊಮಿನೋಸ್ ಪ್ಯಾಕ್. ಆ್ಯಂಡ್ ಅಲ್ಲೇ ಹೋಗಿ ಟೇಕ್ವೇ ಮಾಡ್ಕೊಂಡ್ವಿ. ಫಸ್ಟ್ ಡೊಮಿನೋಸಿಂದ ಗಾರ್ಲಿಕ್ ಬ್ರೆಡ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನಾನಂತೂ ಬೆಳಗ್ಗೆ ಊಟ ಮಾಡಿಲ್ಲ ನೀನು. ನೋಡ್ರಿ ಗಾರ್ಲಿಕ್ ಬ್ರೆಡ್ ಇದು ಫಸ್ಟ್ ಟೈಮ್ ನಾನು ಇನ್ನೂ ತಿಂದಿಲ್ಲ. ಇದು ಇಲ್ಲಿವರೆಗೂ ತಿಂದಿಲ್ಲ ಲೈಫ್ನಾಗೆ. ನಾನು ಪಿಜ್ಜಾ ತಿಂದಿನಿ, ಗಾರ್ಲಿಕ್ ಬ್ರೆಡ್ ಇಲ್ಲಿವರೆಗೂ ತಿಂದಿಲ್ಲ. ಫಸ್ಟ್ ಬಂದುಬಿಟ್ಟು ಗಾರ್ಲಿಕ್ ಬ್ರೆಡ್. ಸೆಕೆಂಡ್ ಪ್ರಾಡಕ್ಟ್ ಇವ್ರದ್ದು ರೇಟ್ಗಳನ್ನ ಇಲ್ಲಿ ಹಾಕಿರ್ತ ನೋಡ್ರಿ. ಇಲ್ಲಿ ಇವಾಗ ನಾನು ನೆನಪಿಲ್ಲ, ಸೊ ಅದಕ್ಕೆ. ಸೆಕೆಂಡ್ ಬಂದ್ಬಿಟ್ಟು ಪನ್ನೀರ್ ಪಿಜ್ಜಾ, ಬಟ್ ಪನ್ನೀರ್ ಒಂದು 4 ಪೀಸ್ ಏನು ಹಾಕ್ಯಾರ. ಬರೀ 4 ಪೀಸ್ ಅಷ್ಟೇ ಪನ್ನೀರ್ ಹಾಕ್ಯಾರ, ಬಟ್ ಪನ್ನೀರ್ ಪಿಜ್ಜಾ. ನೆಕ್ಸ್ಟ್ ಪ್ರಾಡಕ್ಟ್ ಇದ್ರದ್ದು ರೇಟ್ ಇಲ್ಲಿ ಹಾಕಿರ್ತೀನಿ, ನೋಡ್ಕೊರಿ ಎಷ್ಟು ರೇಟ್ ಅನ್ನೋದು. ಥರ್ಡ್ ಚಾಕೋ ಲವಾ ಕೇಕ. ಇದು ಅಂತೂ ನಾನು ತಿಂದಿಲ್ಲ, ಸಿಕ್ಕಾಪಟ್ಟೆ ಜನ ತಿನ್ನೋದು ನೋಡೀನಿ, ಆದರೆ ನಾನು ತಿನ್ಬೇಕು ಅನ್ನೋ ಭಾಳ ಆಸೆ ಇತ್ತು. ಇಲ್ಲಿವರೆಗೂ ತಿಂದಿಲ್ಲ. ಇದು ಪ್ಯಾಕ್ ಅದ, ಹಿಂದಿನ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇದ್ರದ್ದು ರೇಟ್ ಇಲ್ಲಿರುತ್ತೆ, ಎಲ್ಲ ತೋರ್ಸಕ್ಕೆ ಹೇಳಕ್ಕಂತ ನೆನಪಿಲ್ಲ, ಸೊ ಹಿಂಗಾಗಿ. ಫೋರ್ತ್ ಪ್ರಾಡಕ್ಟ ದೊಡ್ಡ ಕಾಂಬೋ ಆಯ್ತು. ಇದು ಸ್ವಲ್ಪ ಕಮ್ಮಿ ರೇಟ್ಗೆ ಕಾಂಬೋ ಆಯಿತು. ಬರ್ರಿ ನೋಡ್ರಿ, ಇದು ಚೆನ್ನಾಗಿ ನೋಡ್ರಿ. ಇದು ಕಾಂಬೋ ಫೋರ್ತ್ ಪ್ರಾಡಕ್ಟ್ ಕಾಣಕತ್ತಾರ ನಿಮಗೆ. ನೋಡ್ರಿ ಇನ್ನೂ ಸ್ವಲ್ಪ ಸಾಕು. ಬರೀ ಇದು ಚಿಕನ್ ಪಿಜ್ಜಾ, ಮತ್ತು ಇದು ಏನೇನದ, ಮತ್ತು ಇದು ಡಿಪ್ ಅದ, ಮತ್ತು ಇದು ಇನ್ನೊಂದೇನೋ ಅದ. ಬರೀ ಇವಾಗ 4 ಪ್ರಾಡಕ್ಟ್ ಅದು. ಇವಾಗ ಲಾಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಪೆಪ್ಸಿ ಈಸ್ ಅ ಲವ್. ಡೊಮಿನೋಸಿಗೆ ತೀರಲ್ಲವ, ನಮಗಂತೂ ತೀರಲ್ಲವ. ಬರೀ ಸಸ್ತನಶ. ಪೆಪ್ಸಿ ಅನ್ನೋದಿಲ್ಲ ನಾವು, ಸಸ್ತನಶ. ಬರೀ ಇದನ್ನು ಸೈಡ್ ಕಳಿಸ್ತೀನಿ ಅಂತ. ಇದ್ರ ಬಿಲ್ಲ ಅವ್ರಿಗೇನೋ ಚಿಲ್ಲಿ ಫ್ಲೇಕ್ಸ್ ಕೊಟ್ಟರೆ ಒಂದಿಷ್ಟು.
ಆರಿಗಾನೋ ಚಿಲ್ಲಿ ಫ್ಲೇಕ್ಸ್ ಅದು ಕೊಟ್ರಿ. ಇವಾಗ ನಮ್ಮದು ಪ್ರಾಡಕ್ಟ್ ಬಂದ್ಬಿಟ್ಟು ಇವಾಗ ಲಾಸ್ಟ್ ಇದ್ರ ಪ್ರಾಡಕ್ಟ್ ಹೋಗಂತ ಯಾವುದಂದ್ರೆ ಸ್ಟ್ರೀಟ್ ಸೈಡ್ ನೆನಪೇ ಇರುತ್ತೆ. ಬರೀ ಇವೆಲ್ಲ ಸೈಡ್ ಇಡ್ತೀನಿ. ಇವಾಗ ಸ್ಟ್ರೀಟ್ ಸೈಡ್ ಒಳಗೆ ಎಷ್ಟು ಪ್ರಾಡಕ್ಟ್ಗಳು ಬಂದಾವ ಅನ್ನೋದು ಹೇಳ್ತೀನಿ ಅಂತ. ಇದ್ರೊಳಗೆ ಟೋಟಲ್ 5 ಪ್ರಾಡಕ್ಟ್ಗಳು ಬಂದವ. ಅಂದರೆ 500 ಸಮಥಿಂಗ್ 520 ಆಗಿತ್ತು ಇದು ರೇಟ್. ಸ್ವಲ್ಪ ಏನು ಮಾಡೋಕ್ಕಾಗಲ್ಲ. ಬರೀ ಇದು ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದ್ರೊಳಗೆ ಪಿಜ್ಜಾ, ಏನೋ ಸ್ಪೈಸಿ ಏನೋ ಇಂಡಿಯನ್ ಪಿಜ್ಜಾ ಏನೋ ನಂದಪ್ಪ ಅಂಗಡಿ ನಾವು ತೊಗೋತಿಲ್ಲ. ಬರೀ ಇದ್ರೊಳ 2 ಕೆಚಪ್ ಕೊಟ್ರ, ಮತ್ತು ಆರಿಗಾನೋ ಚಿಲ್ಲಿ ಫ್ಲೇಕ್ಸ್ ಕೊಟ್ರ, ಅದು ಒಂದೊಂದೇ ಕೊಟ್ರ. ಭಾಳ ಕಂಜೂಸಿ ಇರಲಿ. ಇದ್ರದ್ದು ಫಸ್ಟ್ ಪಿಜ್ಜಾ ಬಂದ್ಬಿಟ್ಟು ನೋಡ್ರಿ, ಕಾರ್ನ್ ಪಿಜ್ಜಾ ಅದ. ಕಾರ್ನ್, ಆನಿಯನ್ ಎಲ್ಲೆಲ್ಲ ಏನೇನು ಮಿಕ್ಸ್ ಮಾಡ್ಯಾನ. ಬರ್ರಿ ಫ್ರೆಶ್ ಅದ, ಏನೋ ಬಿಸಿ ಅದ ನೋಡ್ರಿ, ಬಾಯ ನೀರು ಬರಾಕತ್ತದ. ಬರ್ಗರ್ ಅದ, ಯಾಕಂದ್ರೆ ಅದು ಇನ್ನೊಂದು ಅದ, ಅದ್ರೊಳಗೆ ಬರ್ಗರ್ ಬಾಕ್ಸ್ ಒಳಗೆ ಇಟ್ಟನ ನೋಡ್ರಿ. ನೆಕ್ಸ್ಟ್ ಪ್ರಾಡಕ್ಟ್ ಬರ್ಗರ್, ಸ್ಟ್ರೀಟ್ ಸೈಡಿನ ಬರ್ಗರ್. ಇದು ಬರೀ ಟೇಸ್ಟ್ ಮಾಡಿ ಹೇಳಿದ್ನ ನಿಮ್ಗೆ. ಥರ್ಡ್ ಇದು ಪ್ರಾಡಕ್ಟ್ ಬಂದ್ಬಿಟ್ಟು ಮೋಮೋಸ್. ಇಲ್ಲಿವರೆಗೂ ನಾನಂತೂ ತಿಂದಿಲ್ಲ, ಲೈಫ್ ಒಳಗೆ ತಿಂದಿಲ್ಲ. ಫಸ್ಟ್ ಟೈಮ್ ತಿನ್ಬೇಕಂತ ಹೇಳಕ್ಕೆ ತಂದಿದ್ದು. ಬರೀ ಇವಾಗ ನೋಡೋ ಮೋಮೋಸ. ಫೋರ್ತ್ ಪ್ರಾಡಕ್ಟ್ ಬಂದ್ಬಿಟ್ಟು ಸ್ಯಾಂಡ್ವಿಚ್. ಇದು ಚೀಸ್ ಸ್ಯಾಂಡ್ವಿಚ್ ಅದ. ಆ್ಯಂಡ್ ಕೆಚಪ್ ಅಂತೂ ಸಿಕ್ಕಾಪಟ್ಟೆ ಕೊಟ್ಟಣ. ಇಷ್ಟು ನೋಡಿ, ಕೆಚಪ್ಗಳು ಭಾಳ ಕೊಟ್ಟಣ. ಕೆಚಪಿಂದ ಭಾಳ ಲವ್ ಅದ. ಸ್ಟ್ರೀಟ್ ಸೈಡ್ ಅಂದ್ರೆ ಲವ್ ರೀ. ನೋಡ್ರಿ ಗೈಸ್, ರೇಟ್ ಅಂತೂ ಒಂದು ಕಮ್ಮಿದ ಅದ, ಒಂದು ಜಾಸ್ತಿ ಅದ. ಅಂದರೆ ಇದ್ರದ್ದು 520 ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಪ್ರಾಡಕ್ಟ ಚೀಪ್ ಅಂದರೆ 400 ರೂಪಾಯಿ. ಅಂದರೆ ಇನ್ನೂ ಭಾಳ ಇದ್ದು, ಬಟ್ ತೊಗೊಲಿಲ್ಲ ನಾನು. ಇದ್ರೊಳಗೆ ನೋಡಿದ್ರೆ ಡ್ರಾ ಮಾಡ್ಬೇಕಾಗತ್ತೆ ನಾನು, ಯಾಕಂದರೆ 100 ರೂಪಾಯಿ ಆಯ್ತು. ಇನ್ನೂ ಒಂದು ಪ್ರಾಡಕ್ಟ್ ಬರ್ತಿತ್ತು, ಪ್ರಾಡಕ್ಟ್ ಬಂದರೆ ಡ್ರಾ ಆಗ್ತದೆ. ಹಾಗಾಗಿ ಡ್ರಾನೇ ಮಾಡ್ತೇನೆ ಅದು. ಬರೀ ಇವಾಗ ಟೇಸ್ಟ್ ಬಂದು ಫಸ್ಟ್ ನಾ ಟ್ರೈ ಮಾಡ್ಬೇಕು ಅಂದ್ಕೊಂಡಿರೋದು ಗಾರ್ಲಿಕ್ ಬ್ರೆಡ್. ಯಾಕಂದ್ರೆ ಇನ್ನೂ ತಿಂದಿಲ್ಲ ನನ್ನ ಲೈಫ್ ಒಳಗೆ. ಅಂದರೆ ಯಾವ ಥರ ಇರುತ್ತೆ ಅನ್ನೋ ಟೇಸ್ಟ್. ಚೀಸಿ ಗಾರ್ಲಿಕ್ ಬ್ರೆಡ್ ಇದು, ಲೈಫ್ ಒಳಗೆ ತಿಂದಿಲ್ಲ. ಬರ್ರಿ ಟ್ರೈ ಮಾಡೋಣಂತ ಯಾವ ಥರ ಇರುತ್ತೆ ಅನ್ನೋದು. ಸಾಸ್ ಹಾಕೊಂಡು ತಿಂದ್ರೆ ಚಂದ ಹತ್ಲಾಗತ್ತಲ್ಲ, ನಾರ್ಮಲ್ ತಿಂದ್ರೆ ಚಂದ ಹತ್ತಲಿಲ್ಲ. ಬರ್ರಿ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಹೋಗಂತ. ಗಾರ್ಲಿಕ್ ಬ್ರೆಡ್ಡಿಗೆ ನನ್ನ ಕಡೆಯಿಂದ 5 ಔಟ್ ಆಫ್ 3.5, ಬಿಕಾಸ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಇದು. ಸೊ ನೆಕ್ಸ್ಟ್ ಇದ್ರೊಳಗೆ ಮೋಮೋಸ್, ಸ್ಟ್ರೀಟ್ ಸೈಡ್ ಒಳಗೆ ಮೋಮೋಸ್ ತೊಗೋತೀನಿ. ಇದು ಫ್ರೈಡ್ ಮೋಮೋಸ್ ಅಂತ ಅನಿಸುತ್ತೆ, ಐ ಥಿಂಕ್ ವೆಜ್. ಇದ್ರ ಮೇಲೇನೋ ಚೀಸ ಮೇಲೇನೋ ಪುಡಿ ಹಾಕಿ ಕೊಡ್ಸ್ಯಾನ. ನಾನು ಮತ್ತೆ ಟ್ರೈ ಮಾಡ್ತೀನಿ ಅದು. ಮೋಮೋಸ್ ಯಾಕೆ ತೊಂದ್ರೆ ಅದನ್ನು ಫಸ್ಟ್ ಟೈಮ್ ತಿಂದ್ರೆ, ಇದನ್ನು ಫಸ್ಟ್ ಟೈಮ್ ತಿನ್ನೋದ್ನಿಲ್ಲ. ಸೊ ಫಸ್ಟ್ ಟೈಮ್ ಮೋಮೋಸ್ ತಿನ್ನೋದ್ನಿ ಅಂದ್ರೆ ಬೆಸ್ಟ್ ಮೋಮೋಸ್ ಅದ. ಒಳಗಿನ ಮಸಾಲೆ ಒಳಗದ ಇಂಟೈತಲ್ಲ, ಬ್ಲಾಸ್ಟ್ ಆತ ಬಾಯ್. ಅಲ್ಟಿಮೇಟ್ ಚುಮ್ಮ. ಇದಕ್ಕೆ ನಾನು ರೇಟ್ ಕೊಡ್ತೀನಿ 5 ಔಟ್ ಆಫ್ 4.5. ಬರೀ ಪಿಜ್ಜಾ ಓಪನ್ ಮಾಡ, ಇವ್ರದ್ದು ಗಾರ್ಲಿಕ್ ಇದು ಕೊಟ್ರ, ಚಿಲ್ಲಿ ಫ್ಲೇಕ್ಸ್. ಡೊಮಿನೋಸ್ ಪನ್ನೀರ್ ಆನಿಯನ್ ಪಿಜ್ಜಾ. ಬರೀ ಪಿಜ್ಜಾದಾಗ ಡೊಮಿನೋಸ್ ಹೆಸರು ಇಡೋಪ್ಲೇ ಇಲ್ಲ, ಬಿಕಾಸ್ ಡೊಮಿನೋಸ್ ಇಸ್ ಲವ್ ಪಿಜ್ಜಾ ಅಂದ್ರೆ. ಯಾಕಂದ್ರೆ ಅದ್ರದ್ದು ತೆಳಗಿಂದೆಲ್ಲ ಮಾಡ್ತಾರಲ್ಲ, ಅದು ಸ್ಟಫಿಂಗ್ ಅದೆಲ್ಲ ಅಲ್ಲೇ ಇರ್ತದೆ. ಹೋಮ್ ಮೇಡ್ ಅಂತ ಹಂಗೆ ಮಾಡ್ತಾರೆ, ಆಟ ಮಾಡ್ತಾರೆ. ರೇಟಿಂಗ್ 5 ಔಟ್ ಆಫ್ 4.5. ಸೇಮ್ ಬಿಕಾಸ್ ಪಿಜ್ಜಾ ಇಸ್ ಲವ್. ಪಿಜ್ಜಾ ಬಗ್ಗೆ ನಾನು ಹೆಸರಿಡಲ್ಲ. ಸೊ ಬಂದ್ಬಿಟ್ಟು ಈ ಸೈಡ ಸ್ಟಾರ್ಟ್ ಮಾಡ್ತೀನಿ ಸ್ಯಾಂಡ್ವಿಚಿಂದ. ಅದರಲ್ಲಿ ಸ್ಯಾಂಡ್ವಿಚ್ ಅದು ಇರ್ತಾವೆ, ನನಗಂತೂ ಗೊತ್ತಿಲ್ಲ. ಬಟರ್ ಪೇಪರ್ ಒಳಗೆ ನೆತ್ತಿ ಇಟ್ಟು ಕೊಟ್ಟಾನು, ಬಟ್ ಆರ್ಯ ಅನ್ಸುತ್ತಾ. ಫಸ್ಟ್ ಬೈಟ್
ನೋ ರಿಜೆಕ್ಟ್. ಅಂದ್ರೆ ನಮ್ಮ ಸಸ್ತನಾಶ ಕುಡಿದ್ರೆ ಸ್ವಲ್ಪ ಮಜಾ ಬರುತ್ತೆ. ಲಾಸ್ಟ್ ಅಲ್ಲ, ಇನ್ನೊಂದದ. ಇದು ಕಾಂಬೋ ಅದ. ಏನೇನೋ ಇದೇನೋ ಡಿಪ್ ಅಂತಾರಲ್ಲ, ಇದು ಹಿಂಗೆ ಎದ್ಕೊಂಡು ತಿನ್ನೋದು. ಇದು ಇದ್ರೊಳಗೆ ಎದ್ಕೊಂಡು ತಿನ್ನಬೇಕು. ಬರೀ ಚೆಕ್ ಮಾಡಮಂತ ಹೆಂಗಿರ್ತದೆ ಅನ್ನೋದು. ಬಟಾಟೆ ಅದ ಇದ್ರೊಳಗೆ, ಮ್ಯಾಗ ಸ್ವಲ್ಪ ಹಿಂಗ ಹುರಿದಾರ. ಇದು ಖಾರ ಅದಪ್ಪ, ಸ್ಪೈಸಿ ಅದ. ಕಾಂಬೋದು ಚಿಕನ್ ಸಾಸೇಜ್ ಪಿಜ್ಜಾ. ಪಿಜ್ಜಾ ಬಗ್ಗೆ ನೋ ಕಮೆಂಟ್ಸ್ ಗೈಸ್, ಬಿಕಾಸ್ ಪಿಜ್ಜಾ ಇಸ್ ಲವ್. ನೋಡ್ರಿ ಗೈಸ್, ಇದು ಏನೋ ಚಾಕ್ಲೇಟ್ ಅದ. ಬರೀ ಇದೊಂದು ಟ್ರೈ ಮಾಡಮಂತ ಯಾವ ಥರ ಇರ್ತಾರದು. ಇದು ಕಾಂಬೋದೊಳಗೆ ಇದು. ನೋಡ್ರಿ ಗೈಸ್, ಡೊಮಿನೋಸ್ ಅಂತ ಸ್ಕ್ಯಾಮ್ ಮಾಡ್ತಾರ. ಇಷ್ಟು ಹಿಟ್ಟದ, ಬರೀ ಈ ಸೈಡ್ ಅಟ್ಟೆ ಚಾಕ್ಲೇಟ್ ಮಾಡ್ರ. ಇಷ್ಟು ಹಿಟ್ಟಿದೆ, ಎಲ್ಲ ಹಿಟ್ಟದ ಅಂದ್ರೆ ಚಂದ ಅದ. ನೋಡ್ರಿ ಗಾಯ್ಸ್, ಇವಾಗ ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ ಇದು. ಈ ಸೈಡ್ ಚಿಕನ್ ಪಿಜ್ಜಾ ಕಾಂಬೋ ಐತಲ್ಲ, ಸೊ ಈ ಸೈಡ್ ಒಂದು ಪಿಜ್ಜಾ, ಕಾರ್ನ್ ಮಿಕ್ಸ್ ಏನೇನು ಪಿಜ್ಜಾ ಅದ. ಶಿಸ್ತು ಏನಂತ ಡೆಕೋರೇಷನ್ ಮಾಡ್ಯಾನ. ನಾವು ಇದ್ರ ಮೇಲೆ ಅವ್ರು ಕೊಟ್ಟಿದ್ದೆ ಗಾರ್ಲಿಕ್ ಪೇಸ್ಟ್, ಅವ್ರು ಕೊಟ್ಟಿದ್ದೆ ಇದೇನಂತಾರಿಪ್ಪ ಪಟಕೆ ಹೆಸರು, ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಆರಿಗಾನೋ ಹಾಕೊಳ್ಳಮು, ಶಿಸ್ತು ಮಿಕ್ಸ್ ಮಾಡಮು. ಅದರದ್ದು ರೇಟಿಂಗ್ ಹೇಳಿದಲ್ಲ ನಿಮ್ಗೆ. ಅದರ ರೇಟಿಂಗ, ಆ ಪಿಜ್ಜಾ ರೇಟಿಂಗ್ ಬಂದ್ಬಿಟ್ಟು 5 ಔಟ್ ಆಫ್ 4 ಸಮಥಿಂಗ್. 4 ಬಿಕಾಸ್ ನಾನು ಅಷ್ಟೊಂದು ಹಿಡಿಸ್ಲಿಲ್ಲ, ಯಾಕಂದ್ರೆ ಅದು ಇದು ಇತ್ತಲ್ಲ, ಅದು ಹಿಟ್ಟಿತ್ತು, ಭಾಳ ಇತ್ತು, ಅದು ನನಗೆ ಇಷ್ಟ ಆಗಲಿಲ್ಲ. ಬರೇ ಇವಾಗ ಈ ಪಿಜ್ಜಾ ಟ್ರೈ ಮಾಡಮಂತ. ಇದನ್ನು ಅದೇ ಥರ ಬರ್ತಾನೆ ಬರ್ದು ಗೈಸ್, ಬಟ್ ಅಷ್ಟೊಂದೇನಿಲ್ಲ. ಬರೀ ಇದ್ರ ಪಿಜ್ಜಾ ಟ್ರೈ ಮಾಡಮಂತ ಸ್ಟ್ರೀಟ್ ಸೈಡ. ಪಿಜ್ಜಾ ಕಂಪೇರ್ ಮಾಡಿದ್ರೆ ಡೊಮಿನೋಸ್ ಪಿಜ್ಜಾ ಇಸ್ ಬೆಸ್ಟ್. ಈ ಪಿಜ್ಜಾ ರೇಟ್ ಬಂದ್ಬಿಟ್ಟು 130 ರೂಪಾಯಿ, ಅದು 149 ರೂಪಾಯಿ. ಕಾಂಬೋ ಅನ್ನೋದ ಚಿಕನ್ ಪಿಜ್ಜಾ ವಿತ್ ಅದು ಡಿಪ್ ಎದ್ಕೊಂಡು ತಿನ್ನೋದು, ಮತ್ತು ಒಂದು ಚಾಕ್ಲೇಟ್ದು ಏನೋ ಇತ್ತಲ್ಲ ಅದು, ಮತ್ತು ಇದು ಪೆಪ್ಸಿ, ಅದೇ ಬೆಸ್ಟ. ಇದು ವರ್ತಿಟ್ಟಲ್ಲ ಗೈಸ್. ಮತ್ತು ಇದು ಕೆಳಗಿಂದ ಇರುತ್ತಲ್ಲ ಬೇಸ, ಅದು ರೆಡಿಮೇಡ್ ಇರುತ್ತೆ ಇವ್ರ ಹತ್ರ. ಸೊ ಇದೊಂದು ಇಷ್ಟ ಆಗಲಿಲ್ಲ ನನಗೆ. ಇದ್ರ ರೇಟಿಂಗ ನಾನು 5 ಔಟ್ ಆಫ್ 2. ಜೈ ಹಿಂದ್. ಬರೀ ಇವಾಗ ಚಾಕೋಲವಾ ಕೇಕ್ ಅನ್ಬಾಕ್ಸಿಂಗ್ ಮಾಡಮಂತ. ಬಟ್ ಭಾಳ ಮಂದಿ ತಿನ್ನೋದು ನೋಡಿದೆ ನಾನು, ಇರೋದು ತಿಂದಿಲ್ಲ. ಐ ವಿಲ್ ಟ್ರೈ. ನೋಡ್ರಿ ಗಾಯ್ಸ್, ಚಾಕೋಲವಾ ಕೇಕ್ ಅಂದ್ರೆ ಇದೆ. ನಾನು ನೋಡಿದ್ದೆ, ನೀವು ನೋಡಿದ್ರಲ್ಲರು, ತಿಂದಿರ್ತೀರ. ಆ್ಯಂಡ್ ನಾನು ಮಾತ್ರ ಇದೆ ಫಸ್ಟ್ ಟೈಮ್, ನಿಜವಾಗ್ಲೂ ಹೇಳ್ತಿದ್ದೆ, ಫಸ್ಟ್ ಟೈಮ್ ತಿನ್ನತ್ತಿದ್ದು. ಏನಂತಾರ ಚಾಕೋಲವಾ ಕೇಕ. ಹೆಂಗಿರುತ್ತೋ ಟೇಸ್ಟ್ ಅನ್ನೋದು ಗೊತ್ತಿಲ್ಲ. ಬರೀ ಮಾತೇ ಬರಲ್ಲ ನನ್ನ ಬಾಯ, ಮಾತೇ ಬರಲ್ಲ. ಸಿಕ್ಕಾಪಡ ಚಂದ ಇದೆ, ಚಂದ ಅದ. ಅಂದ್ರೆ ಬಿಸಿ 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 ಅದ. ನಂಬರ್ ವೈಸ್ ಇದಕ್ಕೆ ರೇಟಿಂಗ್ ನನ್ನ ಕಡೆಯಿಂದ 5 ಔಟ್ ಆಫ್ 5. ದಿಸ್ ಈಸ್ ಮೈಂಡ್ ಬ್ಲೋಯಿಂಗ್. ಗಿಚ್ಚಿ ಗಿಲಿಗಿಲಿ. ನಮ್ಮ ಕಡೆಯಿಂದ ಹೇಳ್ಬೇಕಂದ್ರೆ ಉತ್ತರ ಕನ್ನಡ ಸ್ಟೈಲ್ ಬೆಂಕಿ ಬಬಲದಾಗ್ಯದ. ಇದು ಬೆಂಕಿ ಬಬಲ ಸ್ಟೈಲ್ ಒಳಗದ. ಬರೀ ಇವಾಗ ಸೈಡ್ ಇಡ್ತೀನಿ ಅಂತ. ಪಾಪ ನಮ್ಮ ಸ್ಟ್ರೀಟ್ ಸೈಡಿಂದ ಇನ್ನೊಂದು ಪ್ರಾಡಕ್ಟ್ ಉಳಿದದ. ಆ ಪ್ರಾಡಕ್ಟ್ ಕೂಡ ನಾವು ತೋರಿಸ್ತೀನಿ ಇವಾಗ ನಿಮಗೆ. ಇದು ಬಂದ್ಬಿಟ್ಟು ಬರ್ಗರ್. ಇದು ಹೆಸರು ಏನಾಯ್ತಪ್ಪ ನನಗೆ ನೆನಪಾರದ. ಸೊ ಅರ್ಥ ಅಷ್ಟೇ ತಿಳ್ಕೊಂಬಿಡ್ರಿ. ಟೇಸ್ಟ್ ಮಾಡಮಂತ. ಇದು ಫೈನಲ್ ಆಗಿರುತ್ತೆ.
ಬರ್ಗರ್ ಬಗ್ಗೆ ಹೇಳ್ಬೇಕಂದ್ರೆ ಚಂದ ಅದ. ಬ್ರೆಡ್ ಸ್ವೀಟ್ ಅದ, ಅಂದರೆ ಅದು ಚಾದಾಗ ಎದ್ಕೊಂತಿರ್ತೀವಿ ಆ ಥರ ಸ್ವೀಟ್ ಅದ. ಆ ಥರ ಇರಬಾರ್ದು, ನಾರ್ಮಲ್ ಆಗಿ ಇರ್ಬೇಕು. ಬ್ರೆಡ್ ಅಂದಾಗ ಇಷ್ಟ ಆಗುತ್ತೆ ಇದು ಬರ್ಗರ್ ಒಳಗಂದ್ರೆ. ನನ್ನ ಕಡೆಯಿಂದ ರೇಟಿಂಗ 5/4. ಚಲೋ ಅದ, ಬಟ್ ಆ ಸ್ವೀಟ್ನೆಟ್ ಇರಬಾರ್ದು. ನಾನು ಸ್ವೀಟ್ ಇಷ್ಟ ಆಗಲ್ಲ ಮೇಲೆ ಬ್ರೆಡ್ಡಿಂದು. ಪ್ರೈಸ ಇವು 400 ರೂಪಾಯಿದು 520 ರೂಪಾಯಿ ಪ್ಲಸ್ ಕ್ಯಾರಿ ಬ್ಯಾಗಿಗೆ ಒಂದು 10 ರೂಪಾಯಿ ಎಕ್ಸ್ಟ್ರಾ ತೊಗೊಂಡ್ರ ಡೊಮಿನೋಸ್ದವರು. ಇದು 530 ಆಯಿತು, ಇದು 400 ರೂಪಾಯಿ. 400 ರೂಪಾಯಿದಾಗ 4 ಸಮಯ ಬಂದವ. ಇದ್ರೊಳಗೆ 500 ರೂಪಾಯಿದಾಗ 5 ಸಮಯ ಬಂದವ. ಪೆಪ್ಸಿ, ಚಾಕೊಲವಾ ಕೇಕ್, ಇದು ಕಾಂಬೋ ಆ್ಯಂಡ್ ಟೇಸ್ಟ್ ಕೂಡ ಅಲ್ಟಿಮೇಟ್ ಇತ್ತು. ನನ್ನ ಕಡೆಯಿಂದ ವಿನ್ನರ್ ಬಂದ್ಬಿಟ್ಟು ಡೊಮಿನೋಸ್. ನಿಜ ಗಾಯ್ಸ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಡೊಮಿನೋಸ್ ಕಡೆಯಿಂದ ಇವೆಲ್ಲ ಸಾಮಾನುಗಳು 500 ರೂಪಾಯಿದೊಳಗೆ. ನಿಮ್ಮ ಹತ್ರ 500 ರೂಪಾಯಿ ಇದ್ರೆ ವೈರ್ತಿಕ್ ಸಿಕ್ಕಾಪಟ್ಟೆ ಶಿಸ್ತಾಗಿ ಜಡಿಬೋದು, ಇಲ್ಲಿ ಜಡಿಬೋದು. ಬಟ್ ಟೇಸ್ಟ್ ಸ್ವಲ್ಪ ಎವರೇಜ್ ಇರುತ್ತೆ, ಸ್ವಲ್ಪ ಹೇಳೋದು ಕೇಳೋದು. 100 ರೂಪಾಯಿನೂ ಉಳಿತ. ಬಟ್ ನನಗೆ ಇದೇ ಇಷ್ಟ ಆಯಿತು. ಪಿಜ್ಜಾ ಮತ್ತು ನನ್ನ ಫೇವ್ರೇಟ್ ಸಸ್ತನಾಶ ಕೂಡ ಇತ್ತು. ಆ್ಯಂಡ್ ಚಾಕೊಲವಾ ಕೇಕ್ ಕೂಡ, ಅಂದ್ರೆ ನಾನು ಫಸ್ಟ್ ಟೈಮ್ ತಿಲ್ಲಾರ್ದೆಲ್ಲ ತಿಂದಂಗೆ ಆಯಿತು. ಇದ್ರೊಳಗೆ 500 ರೂಪಾಯಿದೊಳಗೆ ಬೆಸ್ಟ್ ಪ್ರಾಡಕ್ಟ್ ಉಳಿದ್ದು ಇದ್ರೊಳಗೆ. ಇದ್ರೊಳಗೆ ಬೆಸ್ಟ್ ಅದಾವ, ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಕ್ಷಮಿಸ್ತೀನಿ ನೋಡ್ರಿ ಗಾಯ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡ್ರಿ. ಆ್ಯಂಡ್ ಇದು ಯಾವ ಥರ ಇತ್ತು ಅನ್ನೋದನ್ನು ಕಾಮೆಂಟ್ ಮಾಡಿರಿ ಚಾನಲ್. ಆ್ಯಂಡ್ ಇನ್ನೂ ಸಿಕ್ಕಾಪಟ್ಟೆ ಬ್ರ್ಯಾಂಡ್ಸ್ಗಳದಾವ. ನಿಮ್ಗೆ ಯಾವ್ಯಾವ ಬ್ರ್ಯಾಂಡಿಂದು ವರ್ಸಸ್ ಅಂದರೆ ಕಾಂಪಿಟೇಷನ್ ಮಾಡ್ಬೇಕು ಅನ್ನೋದು ತಲೆಗಿತ್ತು ಅಂದ್ರೆ ಕಾಮೆಂಟ್ ಮಾಡಿರಿ. ದಡ ಕಾಮೆಂಟ್ ಹಾಕ್ರಿ. ನೀವು ಹೇಳಿದ ಕಾಮೆಂಟ್ ಓದ್ಕೊಂಡು ತರಮಂತ ಬರೀ. ಇವಾಗ ವಿಡಿಯೋ ಇಷ್ಟ ಇಲ್ಲಿಗೆ ಏನು ಮಾಡ್ತೀನಿ. ಆ್ಯಂಡ್ ನನಗೆ ಇನ್ನೂ ಭಾಳ ಅದಾವ ಉಳ್ದವು. ತಿದ್ದೀನಿ ಸಪಾಸಟ್ ಮಾಡ್ತೀನಿ. ಮುಂಜಾನೆ ಅಂತೂ ನಾಷ್ಟ ಮಾಡಿಲ್ಲ, ಮಧ್ಯಾಹ್ನ ಸಪಾಸಟ್ ಮಾಡ್ತೀನಿ. ಇವಾಗ ಬರ್ರಿ ಮತ್ತೆ ಮುಂದಿನ ವಿಡಿಯೋ ಸಿಗಮಂತ. ಅಲ್ಲಿವರೆಗೂ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಇನ್ನೊಂದು ನನ್ನ ಚಾನಲ್ ಅದನ್ರಿ ಇಲ್ಲಿ, ಆ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಲ್ಲಿ ಗೇಮಿಂಗ್ ರಿಲೇಟೆಡ್ ಸಿಕ್ಕಾಪಟ್ಟೆ ವಿಡಿಯೋಸ್ಗಳು ತರ್ತಿರ್ತೀನಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋ ಸಿಗಮಂತ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಲವ್ ಯು ಆಲ್.